RCB RCB ಅನ್ನೋದು ಒಂದು ಟೀಮ್ ಅಲ್ಲ, ನಮ್ಮೆಲ್ಲರ ಒಂದು ಎಮೋಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ RCB ಅನ್ನೋ ಒಂದು ಟ್ಯಾಗ್ ಲೈನ್ ಏನಿದೆ, ಈ ಟ್ಯಾಗ್ ಲೈನ್ ಇದ್ಬಿಟ್ರೆ ಮುಗ್ದೋಯ್ತು. ಅದಕ್ ಫ್ಯಾನ್ಸ್ ಇದಾರಲ್ಲ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಏನ್ ಗುರು ಇದು ಕ್ರೇಜ್ RCBದು. ಟಿಕೆಟ್ ವಿಷಯಕ್ಕಂತೂ ಬಂದ್ಬಿಟ್ರೆ ನೀವು ಟಿಕೆಟ್ಸೇ ಅವೈಲೇಬಲ್ ಇರೋದಿಲ್ಲ. ಯಾವಾಗ ನೋಡಿದ್ರು ಬುಕ್ ಮೈ ಶೋ ಅಲ್ಲಿ ಒಂದು ಕಮ್ಮಿಂಗ್ ಸೂನ್ ಅಂತ ಇರುತ್ತೆ, ಇಲ್ಲಾಂದ್ರೆ ಸೋಲ್ಡ್ ಔಟ್ ಅಂತ ಇರುತ್ತೆ. ಇನ್ನ ನೀವು ಹೋಗಿ ಸ್ಟ್ಯಾಂಡ್ ಅಲ್ಲಿ ತಗೊಂತೀರಾ ಅಂದ್ರೆ ಅಲ್ಲಂತೂ ಜನ ನೀವು ಅಪ್ಪ ಊಹೆ ಕೂಡ ಮಾಡ್ಕೊಳೋದಿಕ್ಕಾಗಲ್ಲ. ಅಂಡ್ ಆಲ್ಸೋ ಅಂಡ್ ಅದ್ ಯಾವಾಗ ಕೊಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಇನ್ನೇನ ಈಸಿ ಅವೈಲಬಿಲಿಟಿ ಬುಕ್ ಮೈ ಶೋ ಅಲ್ಲಿ ಇದೆ, ಅಲ್ಲೇ ಬುಕ್ ಮಾಡೋಣ ಅಂತ ಹೋದ್ರೆ ಸಿಗೋದಿಲ್ಲ. ಬೇರೆ ಟೀಮ್ದೆಲ್ಲ ಏನ್ 100 rupees ಇಂದ ಸ್ಟಾರ್ಟ್ ಆದ್ರೆ ನಮ್ದು 200 ಇಂದ ಸ್ಟಾರ್ಟ್ ಆಗುತ್ತೆ, ಡಬಲ್ ನಮ್ಮ RCBದು. ಇನ್ನ ಆ ಲೆವೆಲ್ಗಿದೆ ಕ್ರೇಜ್. ಯಾಕಂದ್ರೆ ಡೆಫಿನೆಟ್ಲಿ ಫ್ಯಾನ್ಸ್ ಹಂಗಿದ್ದಾರೆ, ಬಂದೇ ಬರ್ತಾರೆ. ನೀವ್ ಎಷ್ಟಾರ ಇಡಿ, ಟಿಕೆಟ್ ಬೇಕಷ್ಟೇ, ಒಳಗಡೆ ಬರ್ತೀವಿ ನಾವು. ಆ ತರ ಇದಾರೆ ಈ ಫ್ಯಾನ್ಸ್. ನೀವ್ ಎಷ್ಟಾರ ಇಡಿ ಟಿಕೆಟ್ ಪ್ರೈಸ್, ಒಟ್ನಲ್ಲಿ ನಮಗೆ ಟಿಕೆಟ್ ಕೊಡಿ, ನಾವು ಒಳಗಡೆ ಬರ್ತೀವಿ. ನೀವು ಬೇರೆ ಮ್ಯಾಚ್ ಎಲ್ಲ ನೋಡ್ಬೋದು, WPL 100 rupees ಇಂದ ಸ್ಟಾರ್ಟ್ ಆದ್ರೆ ನಮ್ಮ RCB ವುಮೆನ್ಸ್ ಏನಿದೆ 200 rupees ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ಸಲನು ಅವೈಲಬಿಲಿಟಿ ಇರೋದಿಲ್ಲ. ಒಂದು ಕಮಿಂಗ್ ಸೂನ್ ಅಂತ ಇರುತ್ತೆ, ಇಲ್ಲಾಂದ್ರೆ ಸೋಲ್ಡ್ ಔಟ್. ಯಾಕಿಷ್ಟು ಕ್ರೇಜ್ ಈ RCB ಜೆರ್ಸಿ ಹಾಕೊಂಡ್ರೆ ಆ ವೈಬ್ ಬಂದ್ಬಿಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ ನಮ್ ಫ್ಯಾನ್ಸ್ಗೆ. ಅದ್ರಲ್ಲೂ ಈ ಬೆಂಗಳೂರು ಫ್ಯಾನ್ಸ್ ಇದಾರಲ್ಲ ನೆಕ್ಸ್ಟ್ ಲೆವೆಲ್ ವೈಬ್ ಮಾಡ್ತಾರೆ. ಇನ್ನು IPL ಇನ್ನು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗೋದು, ಈಗ್ಲಿಂದ ಆಲ್ರೆಡಿ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಈ WPLs ಮತ್ತೆ IPL ಹೇಗ್ ಟಿಕೆಟ್ಸ್ ಬುಕ್ ಮಾಡೋದು ಬುಕ್ ಮೈ ಶೋ ಅಂತ ನಾನು ತೋರಿಸ್ಕೊಡ್ತೀನಿ. ಬಟ್ ಅವೈಲಬಿಲಿಟಿ ಕಡಿಮೆನೆ ಇರುತ್ತೆ, ಯಾವಾಗ್ಲೂ ಕಮಿಂಗ್ ಸೂನ್ ಇಲ್ಲ ಸೋಲ್ಡ್ ಔಟ್ ಅಂತಾನೆ ಇರುತ್ತೆ RCB. ಅದು ಹೋಮ್ ಗ್ರೌಂಡ್ ಅಲ್ಲಿ ಇದ್ದಾಗಂತೂ ನಿಮ್ಗೆ ಟಿಕೆಟ್ಸ್ ಸಿಗೋದಿಲ್ಲ. ಬೇರೆ ಕಡೆ ಇದ್ದಾಗ ಎಲ್ಲ ಲಕ್ ಸಿಗೋದಿಲ್ಲ, ಬಟ್ ಲಕ್. ಸೊ ಇವತ್ತಿನ ವಿಡಿಯೋದಲ್ಲಿ ಬುಕ್ ಮೈ ಶೋ ಅಲ್ಲಿ ಯಾವ ರೀತಿ WPLs ಮತ್ತೆ IPL ಟಿಕೆಟ್ ಬುಕ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫಸ್ಟ್ ಬುಕ್ ಮೈ ಶೋ ಆಪ್ ಒಳಗಡೆ ಹೋಗಿ ಈ ಸ್ಪೋರ್ಟ್ಸ್ ಸೆಕ್ಷನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಟಾಟಾ WPL 2025 ಬ್ಯಾಂಗ್ಳೂರ್. ನಮ್ ಬ್ಯಾಂಗ್ಳೂರ್ ವಿನ್ನಿಲ್ ನಡೆಯೋದಿಲ್ಲ, ಇದರಲ್ಲಿದೆ. ಸೊ ಇನ್ನು 4 ಮ್ಯಾಚ್ ಇದೆ ನಮ್ ಬ್ಯಾಂಗ್ಳೂರಲ್ಲಿ. 2 RCB ಇದೆ ಅಂಡ್ ಇನ್ನೊಂದು ಮುಂಬೈ ಇಂಡಿಯನ್ಸ್ ವರ್ಸಸ್ UP. ಸೊ WPL ಟಿಕೆಟ್ ನ ಹೇಗ್ ಬುಕ್ ಮಾಡೋದಂತ ನಾನು ಮುಂಬೈ ಇಂಡಿಯನ್ಸ್ ವರ್ಸಸ್ UP ವಾರಿಯರ್ಸ್ ಇವತ್ತು ಏನಿದೆ ಈ ಮ್ಯಾಚ್ ಇಂದ ನಾನು ಬುಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ನಿಮ್ಗೆ ಯಾವ ಮ್ಯಾಚ್ ಬೇಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬುಕ್ ನಾವು ನಿಮ್ಗೆ ಎಷ್ಟು ಟಿಕೆಟ್ ಬೇಕು ಅಷ್ಟು ಟಿಕೆಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಆಸ್ ಇಟ್ ಈಸ್ ನಾವು ಸಿನಿಮಾ ಟಿಕೆಟ್ಸ್ ಹೇಗ್ ಬುಕ್ ಮಾಡ್ತೀವಿ ಅದೇ ತರನೇ. ನಿಮ್ಗೆ ಯಾವ ಪೆವಿಲಿಯನ್ ಬೇಕಂತ, ನೀವು ಇಲ್ಲಿ ಯಾವ ಸ್ಟ್ಯಾಂಡ್ ಬೇಕಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ ನೀವು 200 ಇದೆ, 100 ಇದೆ, 300 ಇದೆ. ಈ ಮೂರೀಗ ಅವೈಲಬಿಲಿಟಿ ಇದೆ. 200 ಫಾಸ್ಟ್ ಫಿಲ್ಲಿಂಗು, 100 ಫಾಸ್ಟ್ ಫಿಲ್ಲಿಂಗು. ಎಲ್ಲದು ಫಾಸ್ಟ್ ಫಿಲ್ಲಿಂಗ್ ಇದೆ, ಬೇಗ ಫಿಲ್ ಆಗ್ತಾ ಇದೆ. ಸೊ ಹಿಂಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ನಿಮ್ಗೆ ಯಾವ ಸ್ಟ್ಯಾಂಡ್ ಅಂತ. ಆ ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ ಬುಕ್ ಅಂತ ಕೊಟ್ರೆ ಸೊ ಬುಕ್ ಬರುತ್ತೆ. ನೀವು ಪೇ ಮಾಡಾದ್ಮೇಲೆ ನಿಮ್ಗೆ ಒಂದು ಆ ಡಿಜಿಟಲ್ ಟಿಕೆಟ್ ಏನಿದೆ ನಿಮ್ಗೆ ಸಿಗುತ್ತೆ. ಸೊ ನೀವು ನೋಡಿದ್ರಲ್ಲ ಯಾವ ರೀತಿ ಈಗ WPLs ಟಿಕೆಟ್ ಬುಕ್ ಮಾಡೋದು ಅಂತ. ಬಟ್ ಒಂದು ಬೇಜಾರಾಗೋ ವಿಷಯ ಏನಂದ್ರೆ ನಮ್ಮ RCB ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದ್ದಾಗಂತೂ ಟಿಕೆಟ್ಸ್ ಅಂತೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ನಾವೇನಾದ್ರೂ ಹೋಗಿ ಸ್ಟೇಡಿಯಂ ಅಲ್ಲಿ ನೋಡ್ಬೇಕು ಅಂದ್ರೆ ಅಷ್ಟು ಈಸಿ ಅವೈಲಬಿಲಿಟಿ ಇರೋದಿಲ್ಲ. ಬಟ್ ಕೆಲವೊಬ್ರು ಅಲ್ಲಿ ಔಟ್ ಸೈಡ್ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಸ್ವಲ್ಪ ಜಾಸ್ತಿ ರೇಟ್ ಅಲ್ಲಿ. ಅವ್ರಿಗೆಲ್ಲ ಟಿಕೆಟ್ಸ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅವರೆಲ್ಲ ಅಷ್ಟು ಬೇಗ ಬುಕ್ ಮಾಡ್ತಾರೇನೋ, ಇಲ್ಲ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ತಗೊಬೋದೇನೋ.